ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿಯವರ ಮೆಗಾ ರೋಡ್ ಶೋ ಕೂಡ ಇದೆ ಇವತ್ತು. ಸುಮಾರು 15 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ ಪ್ರಧಾನಿ ಮೋದಿಯವರು. ವಿಮಾನ ನಿಲ್ದಾಣದಿಂದ ರೈಲು ನಿಲ್ದಾಣದವರೆಗೆ ಈ ರೋಡ್ ಶೋ ಇರುತ್ತೆ. ಸೊ ಮೋದಿ ರೋಡ್ ಶೋ ನಡೀತಕ್ಕಂಥ ರಸ್ತೆ ಏನಿದೆ, ರಸ್ತೆ ಕಂಪ್ಲೀಟ್ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ. ಎಲ್ಲ ಕಡೆ ಭಗವಧ್ವಜಗಳು ಕೇಸರಿ ರಾರಾಜಿಸ್ತಾ ಇದೆ. ಪ್ರಧಾನಿ ಮೋದಿ ಅವರಿಗೆ ಸ್ವಾಗತವನ್ನು ಕೋರುವಂತಹ ಕಮಾನುಗಳು, ಬ್ಯಾನರ್ಗಳು ಎಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಭಾಯಿಸಲಾಗಿದೆ. ಇವತ್ತು ಮಧ್ಯಾಹ್ನದ ತನಕ ಪ್ರಧಾನಿ ಮೋದಿಯವರ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇದೆ. ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್, ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್, ಈ ರೈಲ್ವೆ ಜಂಕ್ಷನ್ಗೆ ಅಯೋಧ್ಯಧಾಮ ಅಂತ ಹೆಸರನ್ನು ಇಟ್ಟಿದ್ದಾರೆ. ಈ ಅಯೋಧ್ಯಧಾಮ ರೈಲ್ವೆ ಜಂಕ್ಷನ್ ಉದ್ಘಾಟನೆಗೆ ಈಗ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಧಾನಿ ಮೋದಿಯವರು ರೈಲ್ವೆ ನಿಲ್ದಾಣಕ್ಕೆ ಆಗಮಿಸ್ತಾರೆ. 11 ಗಂಟೆ 15 ನಿಮಿಷಕ್ಕೆ ಕಾರ್ಯಕ್ರಮ ನಿಗದಿಯಾಗಿರ್ತಕ್ಕಂಥದ್ದು. ಮೊದಲಿಗೆ ಈ ನವೀಕೃತಗೊಂಡ ರೈಲ್ವೆ ನಿಲ್ದಾಣಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಇದು ಕೇವಲ ರಾಮ ಮಂದಿರದಿಂದ 2.1 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ರೈಲ್ವೆ ನಿಲ್ದಾಣ. ಬರುವಂತಹ ಭಕ್ತಾದಿಗಳಿಗೆ, ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಸುಸಜ್ಜಿತವಾಗಿ ಈ ರೈಲ್ವೆ ಸ್ಟೇಷನನ್ನು ಕಟ್ಟಲಾಗಿದೆ. ಮೊದಲೇ ಇತ್ತು, ಅದನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನವೀಕರಣವನ್ನು ಮಾಡಿದ್ದಾರೆ. 250 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣ ಆಗಿರ್ತಕ್ಕಂಥದ್ದು. ಸುಮಾರು 10,000 ಚದರ ಮೀಟರ್ ವಿಸ್ತೀರ್ಣ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಇದೆ. 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಹೀಗಾಗಿ ಮುಂದಿನ 3 ತಿಂಗಳು 1,000 ರೈಲುಗಳ ಓಡಾಟ ಇದೆ. ಪ್ರಧಾನಿ ಮೋದಿ ಅವರು ಬರ್ತಾ ಇರತಕ್ಕಂಥದ್ದನ್ನು ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ನೆರೆದಿರ್ತಕ್ಕಂಥ ಜನರಿಗೆ ವಿಶ್ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ರೈಲ್ವೆ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ಮೋದಿ ಅವರು ಈ ಕಾರ್ಯಕ್ರಮ ಹೀಗೆ ಇಷ್ಟು ಅಚ್ಚುಕಟ್ಟಾಗಿ ನಡಿಬೇಕು ಅಂತಕ್ಕಂಥ ಆಸೆಯಲ್ಲಿ ಇದ್ದಂಥವರು. ಅವರ ಕನಸು ಕನವರಿಕೆಗಳೆಲ್ಲವೂ ಕೂಡ ಇವತ್ತು ಸಾಕಾರ ಆಗ್ತಾ ಇರೋದು. ಅವ್ರಿಗೂ ಕೂಡ ಒಂದು ರೀತಿ ಸಾರ್ಥಕ್ಯದ ಭಾವ. ಯಾಕೆಂದರೆ ಅವರ ಅಧಿಕಾರಾವಧಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಆಗಬೇಕು ಅಂತ ಬಯಸಿದ್ದದ್ದು ಪ್ರಧಾನಿ ನರೇಂದ್ರ ಮೋದಿಯವರು. ಅದಕ್ಕೆ ಬೆನ್ನೆಲುಬಾಗಿ ನಿಂತದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಮುಂದಿನ 3 ತಿಂಗಳು 1,000 ರೈಲುಗಳ ಓಡಾಟ ಇರುತ್ತೆ ಅಯೋಧ್ಯೆಗೆ. ದೇಶದ ಮೂಲೆ ಮೂಲೆಯಿಂದ, ಬೆಂಗಳೂರಿನಿಂದಲೂ ಕೂಡ ವಿಶೇಷ ರೈಲುಗಳನ್ನು ಆಯೋಜನೆ ಮಾಡಲಾಗಿದೆ. 3 ಅಂತಸ್ತಿನ ಬೃಹತ್ತಾದ ರೈಲ್ವೆ ನಿಲ್ದಾಣವನ್ನು ಈಗಾಗಲೇ ಮಾಡಿದ್ದಾರೆ. ಲಿಫ್ಟ್ಗಳಿದೆ, ಎಸ್ಕಲೇಟರ್ ಸೌಲಭ್ಯ ಇದೆ. ಯಾವ ರೈಲ್ವೆ ನಿಲ್ದಾಣಕ್ಕೂ ಕಡಿಮೆ ಏನಿಲ್ಲ. ಅಷ್ಟು ಅದ್ಭುತವಾಗಿ ಅಯೋಧ್ಯೆಯ ರೈಲು ನಿಲ್ದಾಣವನ್ನು ನವೀಕರಣವನ್ನು ಮಾಡಿದ್ದಾರೆ. ಮೊದಲು ಕೂಡ ಅಯೋಧ್ಯೆಗೆ ರೈಲುಗಳು ಇದ್ದವು, ಆದರೆ ಕಟ್ಟಡ ತುಂಬ ಚಿಕ್ಕದಾಗಿತ್ತು. ಈಗ ಇದು ಧಾರ್ಮಿಕ ಕೇಂದ್ರವಾಗಿ ಬದಲಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇನ್ನು ಮುಂದಕ್ಕೆ ಇದೊಂದು ದೊಡ್ಡ ಪ್ರವಾಸಿ ತಾಣ. ಉತ್ತರ ಪ್ರದೇಶಕ್ಕೆ ಹೋದವರು ಹೇಗೆ ಈಗ ಚಾರ್ಧಾಮ್ ಯಾತ್ರೆ ಅಥವಾ ಬೇರೆ ಬೇರೆ ಪ್ರದೇಶಗಳು ಪುಣ್ಯಕ್ಷೇತ್ರಗಳಿಗೆಲ್ಲ ಹೋಗ್ತಾರೆ ವೈಷ್ಣೋದೇವಿಗೆ, ಹಾಗೆಯೇ ಅಯೋಧ್ಯೆಗೂ ಕೂಡ ಇನ್ನು ಮುಂದೆ ಜನ ತಂಡೋಪತಂಡವಾಗಿ ಬರ್ತಕ್ಕಂಥ ನಿರೀಕ್ಷೆ ಅನ್ನೋದಕ್ಕಿಂತ ಬರ್ತಾರೆ. ವರ್ಷದ 365 ದಿನವೂ ಕೂಡ ಭಕ್ತಾದಿಗಳು ಇಲ್ಲಿ ಇದ್ದೇ ಇರ್ತಾರೆ. ಅದರಲ್ಲೂ ಉದ್ಘಾಟನೆಗೊಂಡ ಮೊದಲ 1 ವರ್ಷ ಅಂತೂ ವಿಪರೀತವಾಗಿ ಜನ ಬಂದ್ಬಿಡ್ತಾರೆ. ಈಗಾಗಲೇ ಜನ ಮಾತಾಡ್ಕೋತಾ ಇದ್ದಾರೆ, ನಾವು ಹೋಗ್ತೀವಿ, ನಾವು ಹೋಗಬೇಕು, ರಾಮ ಜನ್ಮಭೂಮಿಯನ್ನು ನೋಡಬೇಕು, ರಾಮ ಮಂದಿರ ನೋಡಬೇಕು ಅಂತಕ್ಕಂಥದ್ದು ಎಷ್ಟೋ ಜನ ಪ್ಲ್ಯಾನ್ ಮಾಡಿದ್ದಾರೆ ಆಲ್ರೆಡಿ. ಹಾಗಾಗಿ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿ ಸೌಲಭ್ಯ ಸಿಗಬೇಕು ಅಂತ ನೋಡ್ತಾ ಇದ್ದೀರಾ. ರಸ್ತೆಯ ಎರಡೂ ಬದಿಯಲ್ಲಿ ಜನ ಮೋದಿಯವರಿಗೆ ವಿಶ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಮೋದಿಯವರು ಕಾರ್ನಲ್ಲೇ ಕೂತ್ಕೊಂಡು ಎಲ್ರಿಗೂ ಕೂಡ ಒಂದು ರೀತಿ ಶುಭವನ್ನು ಹಾರೈಸ್ತಾ ಇದ್ದಾರೆ, ಒಳ್ಳೆಯದಾಗಲಿ ಅಂತಂದ್ಬಿಟ್ಟು. ಪ್ರಧಾನಿ ಮೋದಿ ಎಲ್ಲೇ ಹೋದರೂ ಇದೇ ರೀತಿ. ಮತ್ತು ಕೆಲವು ಜಾನಪದ ಕಲಾ ತಂಡಗಳು ಪ್ರಧಾನಿ ಮೋದಿಯವರನ್ನು ಬರಮಾಡ್ಕೊಳ್ಳೋದಕ್ಕೆ ಸರ್ವಸನ್ನದ್ಧವಾಗಿದೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾವು ಪಬ್ಲಿಕ್ ಟಿವಿಯಲ್ಲಿ ಅದೆಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ಜಾನಪದ ಕಲಾ ತಂಡಗಳು ಸಿದ್ಧವಾಗಿವೆ ಮೋದಿಯವರ ಸ್ವಾಗತಕ್ಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿಯವರು ನೇರವಾಗಿ ಈಗ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಮೊದಲಿಗೆ ರೈಲ್ವೆ ಉದ್ಘಾಟನೆ, ಅದಾದ ನಂತರ ನವೀಕರಣಗೊಂಡ ಅಯೋಧ್ಯೆ ರೈಲು ನಿಲ್ದಾಣದ ಉದ್ಘಾಟನೆ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇರತಕ್ಕಂಥದ್ದು. 3 ರೈಲುಗಳು ಅದಾದ ನಂತರ ಅವರು ಚಾಲನೆ ಕೊಡ್ತಾರಲ್ಲ, ಒಟ್ಟು 6, ಅದರಲ್ಲಿ 3 ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸಲಿರುವ ಮತ್ತೆರಡು ವಂದೇ ಭಾರತ್ ಮತ್ತು ಹೊಸ ಮಾದರಿಯ ಒಂದು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆಗೆ ಪ್ರಧಾನಿ ಮೋದಿಯವರು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಈ ವಂದೇ ಭಾರತ್ ಮಂಗಳೂರು ಮಡ್ಗಾಂವ್ ಗೋವಾ, ಬೆಂಗಳೂರು ಕೊಯಮತ್ತೂರು ಮತ್ತು ಅಮೃತ್ ಭಾರತ್ ರೈಲು ಮಾಲ್ಡಾ ಬೆಂಗಳೂರು ನಡುವೆ ಸಂಚಾರವನ್ನು ಮಾಡ್ತವೆ. ಬೆಂಗಳೂರಿನಿಂದ ಅಂತಂದಾಗ ಅದು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥದ್ದನ್ನು ಬಹಳ ಚೆನ್ನಾಗಿ ಹೇಳ್ಬೋದು ನಾವು. ಯಾಕೆಂದರೆ ಪ್ರಯಾಣ ಮಾಡ್ತಕ್ಕಂಥವರೆಲ್ಲ ಬಹುತೇಕರು ಕನ್ನಡಿಗರೇ ಆಗಿರ್ತಾರೆ, ನಮ್ಮವರೇ ಆಗಿರ್ತಾರೆ, ಅಥವಾ ಇಲ್ಲಿಗೆ ಬಂದು ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗಾಗಿ ಕರ್ನಾಟಕಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲಿ ಮೋದಿಯವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ರೈಲ್ವೆ ಇಲಾಖೆಯ ವತಿಯಿಂದ. ಪ್ರಧಾನಿ ಮೋದಿಯವರ
ಅವ್ರು ಬರ್ತಾ ಇರ್ತಕ್ಕಂಥದ್ದು, ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಮೋದಿ ಅವರ ಕಟೌಟ್ಗಳು, ಮೋದಿ ಅವರಿಗೆ ಸ್ವಾಗತವನ್ನು ಕೋರ್ತಕ್ಕಂಥ ಫ್ಲೆಕ್ಸ್, ಬ್ಯಾನರ್ಸ್ ಎಲ್ಲವೂ ಕೂಡ ಆ ರಸ್ತೆಯ ಉದ್ದಗಲಕ್ಕೂ ರಾರಾಜಿಸ್ತಾ ಇದೆ. ಸಾಕಷ್ಟು ದಿನಗಳಿಂದಲೇ ಇದಕ್ಕೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿತ್ತು. ಮೋದಿಯವರು ಇವತ್ತು ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ. ಇವತ್ತು ಬಿಟ್ಟರೆ ನೆಕ್ಸ್ಟ್ ಇನ್ನು ಮೋದಿಯವರು ಬರ್ತಕ್ಕಂಥದ್ದು ಜನವರಿ 22ಕ್ಕೆ, ಅವತ್ತು ರಾಮ ಮಂದಿರ ಉದ್ಘಾಟನೆಯಾಗುತ್ತೆ. ಇವತ್ತು ಬಂದು ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣಗಳನ್ನು ಅವರು ಉದ್ಘಾಟನೆ ಮಾಡ್ತಾರೆ. ಮೊದಲಿಗೆ ದೆಹಲಿಯಿಂದ ಅಯೋಧ್ಯೆಗೆ ವಿಮಾನಗಳ ಹಾರಾಟ ಆರಂಭ ಆಗುತ್ತೆ. ಜನವರಿ 17ನೇ ತಾರೀಕಿಂದ ಬೆಂಗಳೂರಿಂದ ಕೂಡ ವಿಮಾನ ಸೇವೆ ಆರಂಭ ಆಗುತ್ತೆ. ಈಗಾಗಲೇ ಏರ್ ಇಂಡಿಯಾದವರು ಇದನ್ನು ಅಧಿಕೃತವಾಗಿ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಅನ್ನುವಂತಹ ಕಾರಣದಿಂದ ಈ ಎಲ್ಲ ಸೇವೆಗಳನ್ನು ಕೊಡಲಾಗ್ತಾ ಇದೆ. ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿ. ಎಲ್ಲ ಕಾನೂನು ಕಟ್ಟಳೆಗಳಲ್ಲೆಲ್ಲ ಮೀರಿ ಕೊನೆಗೆ ಅದೇ ಜಾಗದಲ್ಲಿ, ಅಂದರೆ ಎಲ್ಲಿ ರಾಮನ ಜನ್ಮವಾಗಿತ್ತು ಆ ಜಾಗದಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಂತಹ ಮೋದಿಯವರು ಅದಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದರು. ಬಹಳ ವೇಗವಾಗಿ ಕೇವಲ 2.5 ವರ್ಷದಲ್ಲಿ ಈ ಮಂದಿರದ ನಿರ್ಮಾಣ ಕಾರ್ಯ ತ್ವರಿತಗತಿಯಲ್ಲಿ ನಡೆದು ಈಗ ಅಂತಿಮ ಹಂತದ ಫೈನಲ್ ಟಚಪ್ ಅಂತ ಹೇಳ್ತಾರಲ್ಲ, ಆ ಫೈನಲ್ ಟಚಪ್ ನಡೀತಾ ಇದೆ. ಎಲ್ಲವೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಜನವರಿ 5ನೇ ತಾರೀಕು ಒಳಗಡೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮುಗಿದಿರಬೇಕು ಅಂತ. ಇದರ ಜೊತೆಗೆ ಯಾವ ಮೂರ್ತಿಯನ್ನು ಮಂದಿರದ ಒಳಗಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗಾಗಲೇ ಆಗಿದೆ. ಇನ್ನೊಂದು 2 ದಿವಸದಲ್ಲಿ ಆ ವಿಗ್ರಹ ಯಾವುದು ಅಂತಕ್ಕಂಥದ್ದು ಕೂಡ ಅಧಿಕೃತವಾಗಿ ಆ ಟ್ರಸ್ಟ್ ವತಿಯಿಂದ ಅನೌನ್ಸ್ ಆಗುತ್ತೆ. ಇದೆಲ್ಲವೂ ಕೂಡ ನೋಡಿ, ಎಲ್ಲ ಜನ ಹೇಗೆ ಕುಣಿತಾ ಇದ್ದಾರೆ ಮೋದಿಯವರನ್ನ ನೋಡಿ. ತುಂಬ ಜನ ಹೇಗೆಲ್ಲ ಅಂದ್ಕೊಂಡಿದ್ರು, ನಮ್ಮ ತಾತ ರಾಮ ಮಂದಿರ ನೋಡಬೇಕು ಅಂತ ಆಸೆ ಪಟ್ಟಿದ್ರು, ನಮ್ಮ ತಾತನ ಕಾಲಕ್ಕಾಗಲಿಲ್ಲ, ನಮ್ಮ ತಂದೆ ಕಾಲಕ್ಕಾಗಲಿಲ್ಲ, ಬಟ್ ನಮ್ಮ ಕಾಲಕ್ಕಾಯಿತು, ನಮ್ಮ ಸೌಭಾಗ್ಯ ಇದು. ನಮ್ಮ ಕಾಲದಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ತುಂಬ ಜನ ಈಗಾಗಲೇ ಮಾತನಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ನನ್ನ ಕೊಲಿಗೆ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಅವರುಗಳು ಇದೇ ಅಭಿಪ್ರಾಯಪಟ್ಟರು. ಬಹಳ ಸಂತೋಷವಾಗಿ ತುಂಬ ಎಕ್ಸೈಟ್ ಆಗಿದ್ದೀವಿ ನಾವು ಅಂತಂದ್ಬಿಟ್ಟು. ಜನವರಿ 22 ಒಂದು ರೀತಿಯಲ್ಲಿ ಇಡೀ ದೇಶದ ಜನತೆ ನೆನಪಿನಲ್ಲಿಡಬೇಕಾದಂತಹ ದಿನವಾಗುತ್ತೆ. ರಾಮ ಮಂದಿರ ಉದ್ಘಾಟನೆಯಾಗುವಂತಹ ದಿನ. ಅದಕ್ಕೆ ಪೂರ್ವಭಾವಿಯಾಗಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಇವತ್ತು. ಪ್ರಧಾನಿ ಮೋದಿ ಅವರ ಆಗಮನ ಆಗಿದೆ. ನೇರವಾಗಿ ಅವರು ಈಗ ರೈಲ್ವೆ ಸ್ಟೇಷನ್ನತ್ತ ಧಾವಿಸಿ ಬರ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಉದ್ಘಾಟನೆಯಾಗುತ್ತೆ. ರೈಲುಗಳ ಸಂಚಾರಕ್ಕೆ ಹಸಿರು ನಿಶಾನೆಯನ್ನು ಪ್ರಧಾನಿ ಮೋದಿ ಅವರು ತೋರಿಸ್ತಾರೆ. ಅದಾದ ನಂತರ ಏರ್ಪೋರ್ಟ್ಗೆ ತೆರಳುತ್ತಾರೆ. ಏರ್ಪೋರ್ಟ್ ಉದ್ಘಾಟನೆ 12:15ಕ್ಕೆ ನಿಗದಿಯಾಗಿದೆ. ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದಕ್ಕೆ ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು. ಮೊದಲು ಶ್ರೀರಾಮ್ ಅಂತ ಇಟ್ಟಿದ್ರು, ಬಟ್ ಫೈನಲ್ ಆಗಿ ಈಗ 4-5 ದಿನಗಳ ಹಿಂದಷ್ಟೇ ಮಹರ್ಷಿ ವಾಲ್ಮೀಕಿ ಅಂತಕ್ಕಂಥ ಹೆಸರನ್ನು ಅಧಿಕೃತಗೊಳಿಸಿದೆ. ಯಾಕೆಂದರೆ ರಾಮಾಯಣವನ್ನು ಬರೆದವರೇ ಮಹರ್ಷಿ ವಾಲ್ಮೀಕಿ, ಅವರ ಹೆಸರೇ ಅಜರಾಮರವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಏರ್ಪೋರ್ಟ್ಗೆ ಮಹರ್ಷಿ ವಾಲ್ಮೀಕಿ ಅಂತಕ್ಕಂಥ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಸಂಪೂರ್ಣ ಕೇಸರಿಮಯವಾಗಿದೆ. ಜನ ಖುಷಿಪಟ್ಟು ಜಯಘೋಷಗಳನ್ನು ಮೊಳಗಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಅದನ್ನು ತಾವು ಗಮನಿಸ್ತಾ ಇದ್ದೀರಾ. ಭದ್ರತೆ ವ್ಯಾಪಕವಾಗಿರುತ್ತೆ ಸಹಜವಾಗಿ ಪ್ರಧಾನಿ ಮೋದಿ ಅವರಿಗೆ. ಅದಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಎಲ್ಲವನ್ನ ಕೂಡ ಈಗಾಗಲೇ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಇದೆಲ್ಲ ಕಾರ್ಯಕ್ರಮಗಳು ಮುಗಿದ ನಂತರ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ ಬಳಿಕ ಪ್ರಧಾನಿ ಮೋದಿಯವರ ರೋಡ್ ಶೋ. ಈಗಾಗಲೇ ಮೋದಿಯವರು ಕಾರಿನಿಂದ ಹೊರ ಬಂದಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಪ್ರಧಾನಿ ಮೋದಿ ಈಗ ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ದೃಶ್ಯಗಳಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ಮೋದಿಯವರ ರೋಡ್ ಶೋ ಇದು ಕೂಡ ಒಂದು ರೀತಿ ರೋಡ್ ಶೋನೇ. ಏಕೆಂದರೆ ನೆರೆದಿರ್ತಕ್ಕಂಥ ಜನ ಖುಷಿ ಪಡ್ತಾರೆ. ಮೋದಿಯವ್ರನ್ನ ಒಂದು ಸರ್ತಿ ಜೀವಮಾನದಲ್ಲಿ ಹತ್ತಿರದಲ್ಲಿ ನೋಡಬೇಕಪ್ಪ ಪ್ರಧಾನಿ ಮೋದಿಯವ್ರನ್ನ ಅಂತ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಹಾಗಾಗಿ ಸಾಕಷ್ಟು ಕರಸೇವಕರು ಕೂಡ ಈಗಾಗಲೇ ಅಯೋಧ್ಯೆಯಲ್ಲಿ ಬೀಡುಬಿಟ್ಟಿದ್ದಾರೆ. ನೋಡಿ, ಮೋದಿಯವರನ್ನ ಸ್ವಾಗತಿಸುವಂತಹ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಫ್ಲೆಕ್ಸ್, ಬ್ಯಾನರ್ಸ್. ಆಮೇಲೆ ಮೋದಿಯವರು ಪಾಸ್ ಆಗ್ತಾ ಇದ್ದ ಹಾಗೆಯೇ ಜನರು ಕೂಡ ಬಿಡ್ತಾ ಇಲ್ಲ, ಓಡ್ ಬರ್ತಾ ಇದ್ದಾರೆ. ನಾವು ಅದನ್ನು ಬೆಂಗಳೂರಿನಲ್ಲೂ ಗಮನಿಸಿದ್ವಿ. ಮೋದಿಯವ್ರನ್ನ ಎಷ್ಟು ಸಾಧ್ಯನೋ ಅಷ್ಟು ಹೊತ್ತು ನೋಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ಹತ್ತಿರದಿಂದ ನೋಡಬೇಕು, ಹೀಗೆಲ್ಲ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿನೇ ಮೋದಿಯವರು ಕೂಡ ಈಗ ಕಾರ್ನಿಂದ ಇಳಿದು ಕಾರ್ನಲ್ಲೇ ಕೂತ್ಕೊಂಡು ರೋಡ್ ಶೋ ಅವ್ರು ಹೇಗೆ ಕರ್ನಾಟಕದಲ್ಲಿ ನಡೆಸ್ತಾ ಇದ್ರು ರೋಡ್ ಶೋಗಳನ್ನು, ದೇಶದ ಉದ್ದಗಲಕ್ಕೂ ಕೂಡ ರೋಡ್ ಶೋ ಮಾಡಿದ್ದಾರೆ ಅವರು. ಹಾಗಾಗಿ 15 ಕಿಲೋಮೀಟರ್ ರೋಡ್ ಶೋ ಈಗ ತಾವು ಗಮನಿಸ್ತಾ ಇರ್ತಕ್ಕಂಥ ರೋಡ್ ಶೋ. ಈಗಾಗಲೇ ಅಯೋಧ್ಯೆ ಏರ್ಪೋರ್ಟ್ನಿಂದ ಹೊರಟಿರ್ತಕ್ಕಂಥದ್ದು ಪ್ರಧಾನಿ ಮೋದಿಯವರು. ಬಂದಂತಹ ಪ್ರಧಾನಿ ಮೋದಿಯವರನ್ನು ಶಿಷ್ಟಾಚಾರದ ಪ್ರಕಾರ
ಅಲ್ಲಿನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲರೆಲ್ಲರೂ ಕೂಡ ಬರಮಾಡಿಕೊಂಡಿದ್ದಾರೆ.